ಹಲೋ ನೀವಾ? ಅದು ಇಷ್ಟು ಬೇಗ? ಹೂ ಕಣ್ರಿ, ನಿಮಗೆ ಬೆಳಿಗ್ಗೆದ್ದು ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂದ್ರೆ ಸತ್ತೇ ಹೋಗ್ಬಿಡ್ತೀನಿ ಅನ್ಸುತ್ತೆ. ಅದಕ್ಕೆ ಹಾಲಿನ ಡಬ್ಬ ಇಟ್ಕೊಂಡು ಓಡ್ ಬಂದ್ಬಿಟ್ಟೆ. ಗುಡ್ ಮಾರ್ನಿಂಗ್ ಪ್ರತಿಮಾ. ಒಂದೊಂದು ಹನಿ ಹಾಲ್ಗೂ ಪ್ರೀತಿ ಮಿಕ್ಸ್ ಮಾಡ್ಕೊಂಡು ತಂದಿದ್ದೀನಿ, ತಗೊಳ್ರಿ. ಸರಿ ಇರಿ, ನಾನು ಚೊಂಬ್ ತಗೊಂಡ್ ಬರ್ತೀನಿ. ಅಯ್ಯೋ ದೇವ್ರೆ, ಈ ಹುಡುಗಿ ಏನಪ್ಪ ಒಂದೊಂದು ಸರಿನೂ ಚೊಂಬು ಚಿಪ್ಪು ಇಂಥದ್ದೇ ಹೇಳ್ತಿರ್ತಲ್ಲ. ಓ ನೀನಾ? ಓ ಬೆಳಗ್ಗೆನೆ ಕತ್ತೆ ಮುಖ ನೋಡ್ಬೇಕು ಅನ್ಕೊಂಡಿದ್ದೆ, ನೀನು ಮುಖ ತೋರಿಸ್ಬಿಟ್ಟಲ್ಲಯ್ಯ. ನಡಿ ಆಚೆಗೆ. ಸರ್ ನಾನೇನು ಕತ್ತೆಗಿಂತನೂ ಕಡೆನಾ? ಕನ್ನಡಿ ನೋಡ್ಕೊಳಪ್ಪ, ಹೇಗಿದ್ಯಾ ಅಂತ ಗೊತ್ತಾಗುತ್ತೆ. ನಡಿಯ. ಸರ್ ಏನ್ ಸರ್ ಮನೆಯವರೆಲ್ಲ ಆಚೆ ಓಡಿಸೋದ್ರಲ್ಲೇ ಇರ್ತೀರಾ? ನಾನೇನಾದ್ರೂ ಇವತ್ತು ಹಾಲು ಕೊಟ್ಟಿಲ್ಲ ಅಂತಂದ್ರೆ ನಿಮಗೆ ಕಾಫಿ ಟೀ ಮಾಡೋಕ್ಕೂ ಗತಿ ಇರಲ್ಲ, ಗೊತ್ತಾ? ಯಾಕೆ? ಓ ಹಾಲಿನ ವ್ಯಾಪಾರ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಹ್ಞೂ ಸರ್, ಅವತ್ತು ನೀವು ಕೊಳ ರಿಪೇರಿ ಮಾಡಿದ ಟೈಮಲ್ಲಿ ಹೊಡೆದ್ರಲ್ಲ, ಹೊಡೆದಕ್ಕೆ ಎಲ್ಲ ಮರ್ತ್ಬಿಟ್ಟೆ. ಅದಕ್ಕೆ ಇವಾಗ ಹಾಲು ಮಾರೋ ಹುಡುಗನಾಗಿ ಬದಲಾಗಿದ್ದೀನಿ. ಉದರ ನಿಮಿತ್ತಂ ಬಹುಭೂತ ವೇಷಂ. ಇದೇನಿದು? ಹಾಲಿಗೆ ನೀರು ಹಾಕಿದ್ಯೋ ಅಥವಾ ನೀರಿಗೆ ಹಾಲು ಹಾಕಿದ್ಯೋ? ಇಲ್ಲ ಸರ್, ಒಂದು ಹನಿ ನೀರು ಮುಟ್ಸಿಲ್ಲ. ಯಾರು ಹೇಳ್ತಾ ಇದೆಯಾ ನೀನು? ನೋಡಿದ್ಯಾ, ರಾಜ ರಾಣಿ ರೋರ ರಾಕೆಟ್ ತರ ಬೀಳ್ತಾ ಇದೆ. 1 ಲೀಟರ್ ಹಾಲ್ಗೆ 2 ಲೀಟರ್ ನೀರು ಬಿಡ್ತಿದ್ಯಾ? ಇಲ್ಲ ಸರ್, ನಾನೇ ಹಸು ಕಟ್ಟಿ ಊಟ ಕೊಟ್ಟು ಹಾಲು ಕರ್ಕೊಂಡು ಡೈರೆಕ್ಟ್ ಆಗಿ ಬಂದಿದ್ದೀನಿ. ಹಸುಗೆ ಹೊಟ್ಟೆಗೆ ಏನು ಹಾಕಿದ್ಯಾ? ಬೂಸಾಗೆ ಎಷ್ಟು ಹಾಕಿದ್ಯಾ? ಬೂಸಾನ? ಹಾಗಂದ್ರೆ ಏನಪ್ಪ? 2 ಲೀಟರ್ ಸರ್. ದೊಡ್ಡ ಇದೆ, ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕಿದ್ರು ಅಲ್ಲ ಕಣೆಯ. ಬೂಸಾನೆ ಅವನ ಲೀಟ್ರಲ್ಲಿ ಹಾಕ್ತಾನೆ ನಿನ್ನ ಯೋಗ್ಯತೆಗೆ. ಅದು ಹಾಳಾಗೋಲಿ. ಹಿಂಡಿ ಎಷ್ಟು ಹಾಕಿದ್ಯಾ? ಯಾವ ಬೀಜದ ಹಿಂಡಿ ಹಾಕಿದ್ಯಾ? ಬೀಜನ? ಹಿಂಡಿನ? ಅಯ್ಯೋ, ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕಿದ್ರು ಹಾಳಾಗೋಲಿ. ಹಸುಗೆ ಒಣಲ್ ಹಾಕಿದ್ಯೋ, ಹಸುಗೆ ಹಾಕಿದ್ಯೋ?